Everyone, welcome back. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಟಿ ಆಲ್ರೆಡಿ ಮಾರ್ಕ್ ಅರೌಂಡ್ ಸಿಟಿ ಅಂಡ್ ನೆಟ್ ಕೂಡ ಪ್ರಕಟ ಆಯಿತು. ನೆಕ್ಸ್ಟ್ ಪ್ರೊಸೆಸ್ ಏನು, ನೆಕ್ಸ್ಟ್ ಶೆಡ್ಯೂಲ್ ಕೂಡ ಅನೌನ್ಸ್ಮೆಂಟ್ ಕೂಡ ಆಗಿದೆ. ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನೆಕ್ಸ್ಟ್ ಏನ್ ಮಾಡಬೇಕು, ಯಾವ ಮಿಸ್ಟೇಕ್ಸ್ ನ ಕೂಡ ಮಾಡಬೇಡಿ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು. ಆಲ್ರೆಡಿ ವೈದ್ಯಕೀಯ ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಫಸ್ಟ್ ರೌಂಡ್ ಅಣುಕು ಫಲಿತಾಂಶ ಮಾರ್ಕ್ದು ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ನಿನ್ನೆ ಫ್ರೈಡೆ ಕೂಡ ಅನೌನ್ಸ್ಮೆಂಟ್ ಕೂಡ ಆಯಿತು. ಕೆ ವೆಬ್ಸೈಟ್ ನಲ್ಲಿ ನೀವು ನಿಮ್ಮ ಲಿಂಕ್ ಗಳನ್ನ ನೋಡಬಹುದು. ಅರ್ಹ ವಿದ್ಯಾರ್ಥಿಗಳು ನಿಮ್ಮ ನೀವೇನೆಲ್ಲ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರು ನಿಮ್ಮ ಎಲ್ಲ ಅದು ಮತ್ತೆ ಮೆರಿಟ್ ಮತ್ತೆ ನಿಮ್ದು ರೋಸ್ಟರ್ ಪದ್ಧತಿ ಮುಖಾಂತರ ನಿಮಗೆ ಫಸ್ಟ್ ರೌಂಡ್ ಅಣಕು ಸೀಟು ಹಂಚಿಕೆ ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಕೆಇ ಡೈರೆಕ್ಟರ್ ಆದ ಎಚ್ ಪ್ರಸನ್ನ ಸರ್ ಅವರು ಹೇಳಿದ್ದಾರೆ. ವೈದ್ಯಕೀಯ, ದಂತ ವೈದ್ಯಕೀಯ, ಇಂಜಿನಿಯರಿಂಗ್, ಕೃಷಿ ವಿಜ್ಞಾನ, ಪಶು ವೈದ್ಯಕೀಯ, ಬಿಎಸ್ಸಿ ನರ್ಸಿಂಗ್, ಬಿ ಫಾರ್ಮಾ, ಫಾರ್ಮ್ ಡಿ, ಬಿಪಿಟಿ, ಬಿಪಿಒ, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ರು. ಅದು ಬಂದ್ಬಿಟ್ಟು ಜೂನ್ 22 ಸಂಜೆ 6 ಗಂಟೆ ಅಲ್ಲಿ ನಿಮ್ಗೆ 6 ಗಂಟೆ ಒಳಗೆ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಿರೋದನ್ನ ಕನ್ಸಿಡರ್ ಮಾಡಿಕೊಂಡು ನಿಮಗೆ ಫಲಿತಾಂಶ ಕೂಡ ಪ್ರಕಟ ಮಾಡಿದ್ದಾರೆ. ಲೈಕ್ ಗ್ಯಾಪ್ ನೋಡ್ಕೊಳ್ಳಿ. ಇದು ಮಾರ್ಕ್ ರೌಂಡ್ ಆಯ್ತಾ. ನೆಕ್ಸ್ಟ್ ರಿಯಲಿಸ್ಟಿಕ್ ರೌಂಡ್ ಕೂಡ ಶುರು ಆಗುತ್ತೆ. ನಂತರ ನಿಮಗೆ ಫಸ್ಟ್ ರೌಂಡ್ ಎಲ್ಲಾ ಕೂಡ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ನೀವು ಹೊಸದಾಗಿ ಸೀಟು ಹಂಚಿಕೆಯಲ್ಲಿ ನಿಮ್ಮ ಆಯ್ಕೆಗಳು ನಿಮಗೆ ಯಾವ್ದು ಬೇಡ ಅದನ್ನ ತೆಗೆದುಹಾಕೋದು, ರಿಮೂವ್, ಎಡಿಟ್, ಮಾಡಿಫಿಕೇಶನ್ ಕೂಡ ಮಾಡೋದಕ್ಕೆ ಟೈಮ್ ನ ಕೊಟ್ಟಿದ್ದಾರೆ. ಇದೇ ಜುಲೈ 26 ಇಂದ ಜುಲೈ 29 ಸಂಜೆ 5 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಜುಲೈ 26ರಿಂದ ಜುಲೈ 29 ಸಂಜೆ 5 ಗಂಟೆವರೆಗೂ ನಿಮಗೆ ಟೈಮ್ ನ ಕೊಟ್ಟಿದ್ದಾರೆ. ನೀವು ಅದರೊಳಗಡೆ ನೀವು ಯಾವ ಕಾಲೇಜ್ ಬೇಕು ಆಡ್ ಮಾಡಿ, ರಿಮೂವ್ ಮಾಡಿ, ಮಾಡಿಫೈ ಮಾಡಿ ನಿಮ್ಮ ಪ್ರಿಫರೆನ್ಸ್ ಏನಿದೆ ಅದನ್ನ ಮಾಡ್ಕೋಬಹುದಾಗುತ್ತೆ. ಮೇನ್ ಥಿಂಗ್ ನೀವು ನಿಮಗೆ ಐಡಿಯಾ ಬಂದಿರುತ್ತೆ ಆಲ್ರೆಡಿ. ನಾವು ಹೇಳೋದೇ ಬೇಡ, ಆಲ್ರೆಡಿ ಕಟ್ ಆಫ್ ರಿಲೀಸ್ ಆಗಿದೆ. ನಿಮಗೆ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿ ಐಡಿಯಾ ಇದೆ. ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ನೀವು ಏನ್ ಮಿಸ್ಟೇಕ್ಸ್ ನ ಮಾಡಿದ್ರೆ ಅಂತ ನಿಮಗೆ ಗೊತ್ತಾಗುತ್ತೆ. ಯಾವ ಕಾಲೇಜಸ್ ನ ಆಡ್ ಮಾಡಬೇಕು, ಯಾವ ರೀತಿ ನಿಮ್ಮ ರ್ಯಾಂಕಿಂಗ್ ಏನು, ನಿಮ್ಮ ರ್ಯಾಂಕಿಂಗಿಗೆ ಯಾವ ಕಾಲೇಜ್ ಸಿಗಬಹುದು, ಎಲ್ಲಾ ರೀತಿಯ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಅದನ್ನ ನೋಡ್ಕೊಂಡು ದಯವಿಟ್ಟು ಹೊಸದಾಗಿ ಕಾಲೇಜಸ್ ನ ಆಡ್, ರಿಮೂವ್ ಮಾಡಿ, ಫೈನ್ ಕೂಡ ಮಾಡಿ. ನಿಮಗೆ ಆಗಸ್ಟ್ 1ನೇ ತಾರೀಕು ನಿಮಗೆ ಬೆಳಿಗ್ಗೆ 11 ಗಂಟೆಗೆ ನಿಮ್ದು ಫಸ್ಟ್ ರೌಂಡ್ ಒರಿಜಿನಲ್ ರಿಸಲ್ಟ್ ಕೂಡ ಪ್ರಕಟ ಮಾಡ್ತಾರಂತೆ. ಸಾರಿ, ಆಗಸ್ಟ್ 1ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ನಿಮ್ದು ಫಸ್ಟ್ ರೌಂಡ್ ತಾತ್ಕಾಲಿಕ ಫಲಿತಾಂಶ ಪ್ರಕಟ ಮಾಡ್ತಾರಂತೆ. ತಾತ್ಕಾಲಿಕ ಫಲಿತಾಂಶ ಫಸ್ಟ್ ರೌಂಡ್ ಆಗಸ್ಟ್ 1ಕ್ಕೆ ಪ್ರಕಟ ಮಾಡ್ತಾರೆ. ಆಗಸ್ಟ್ 2 ಮಧ್ಯಾಹ್ನ 2 ಗಂಟೆಗೆ ನಿಮಗೆ ಮೇನ್ ರಿಸಲ್ಟ್ ಕೂಡ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಗಮನಿಸಬಹುದು. ತಾತ್ಕಾಲಿಕ ರಿಸಲ್ಟ್ ಬಂದ್ಬಿಟ್ಟು ಆಗಸ್ಟ್ 1ಕ್ಕೆ ಪ್ರಕಟ ಮಾಡ್ತಾರೆ. ಫಸ್ಟ್ ರೌಂಡ್ ಮೇನ್ ರಿಸಲ್ಟ್ ಬಂದ್ಬಿಟ್ಟು ಫಸ್ಟ್ ರೌಂಡ್ ಫೈನಲ್ ಆಗಸ್ಟ್ 2 ಮಧ್ಯಾಹ್ನ 2 ಗಂಟೆಗೆ ನಿಮಗೆ ಪ್ರಕಟ ಕೂಡ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ನಿಮಗೆ ಚಾಯ್ಸ್ಗಳು, ನಿಮಗೆ 4 ಚಾಯ್ಸ್ಗಳು ಕೂಡ ಇರ್ತವೆ. 4 ಚಾಯ್ಸ್ಗಳನ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೆ. ಇನ್ನು ಬೇಕಾದ್ರೆ ಕಮೆಂಟ್ ಮುಖಾಂತರ ತಿಳಿಸಿ, ನಾನು ಮಾಹಿತಿ ಕೊಡ್ತೀನಿ. 4 ಚಾಯ್ಸ್ಗಳನ್ನು ಎಂಟ್ರಿ ಮಾಡೋದಕ್ಕೆ ನಿಮಗೆ ಆಗಸ್ಟ್ 4ರಿಂದ ಆಗಸ್ಟ್ 7ರವರೆಗೆ ನಿಮಗೆ ಅವಕಾಶ ಕೊಟ್ಟಿದ್ದಾರೆ. ಆಗಸ್ಟ್ 4ರಿಂದ ಆಗಸ್ಟ್ 7ರವರೆಗೆ ನೀವು 4 ಚಾಯ್ಸ್ಗಳನ್ನ ಆಯ್ಕೆಗಳನ್ನ ನೀವು ಮಾಡಬೇಕಾಗುತ್ತೆ. ಇಲ್ಲಿ ಇದುವರೆಗೂ ಯಾರು ಕೂಡ ನಿಮ್ಮ ಇಚ್ಛೆಗಳ ಆಯ್ಕೆಗಳು ಇನ್ನೂ ಯಾರು ಕೂಡ ಇದುವರೆಗೂ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅಂತವರು ಕೂಡ ಕೊನೆಯದಾಗಿ ಮತ್ತೊಮ್ಮೆ ಅವಕಾಶ ಕೊಟ್ಟಿದ್ದಾರೆ. ನೀವು ಕೂಡ ಎಲ್ಲರಂತೆ 750 ರೂಪಾಯಿ ನೀವು ಫೀಸ್ ಕೂಡ ಪಾವತಿ ಮಾಡಿ ನೀವು ಆಪ್ಷನ್ ಎಂಟ್ರಿ ಕೂಡ ಮಾಡಬಹುದು ಘೋಷಣೆ ಕೂಡ ಮಾಡಿದೆ. ಇದುವರೆಗೂ ಯಾರು ಕೂಡ ಆಪ್ಷನ್ ಎಂಟ್ರಿ ಕೂಡ ಮಾಡಿಲ್ಲ ಅವರು ಇಲ್ಲಿ ಮೊದಲೇ ಸತ್ತುಪಡಿಸಿರುವ ಕೊನೆಯ ದಿನಾಂಕದ ನಂತರ ಮುಂದಿನ ಯಾವುದೇ ಸುತ್ತಿನ ಇಚ್ಛಿತ ಆಯ್ಕೆಗಳನ್ನು ಅವಕಾಶ ಕೊಡುವುದಿಲ್ಲ. ಲೈಕ್ ಅಂದ್ರೆ ನಾವು ಮತ್ತೆ ಎಕ್ಸ್ಟೆಂಡ್ ಕೂಡ ಮಾಡೋದಿಲ್ಲ. ಈಗ ಏನ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಮಾಡಿದ್ವಿ ಅದೇ ಶೆಡ್ಯೂಲ್ ಅಲ್ಲಿ ನಾವು ನಿಮಗೆ ಘೋಷಣೆ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಎಲ್ಲಾ ನೋಡ್ಕೊಂಡು ನಿಮಗೆ ಇಷ್ಟವಾದ ಕಾಲೇಜುಗಳನ್ನ ನೀವು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಲೈಕ್ ಈ ಶೆಡ್ಯೂಲ್ ಅನೌನ್ಸ್ಮೆಂಟ್ ಕೂಡ ಆಗಿದೆ. ಈ ಶೆಡ್ಯೂಲ್ ಅನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾವಣೆ ಕೂಡ ಮಾಡೋದಿಲ್ಲ, ಇದೇ ಫೈನಲ್ ಆಗಿರುತ್ತೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ರೆ ನೋಡ್ಕೊಳ್ಳಿ. ಆಪ್ಷನ್ ಕೂಡ ಮಾಡಿ ಡೇಟಸ್ ವೆರಿಫೈ ಮಾಡ್ಕೊಳ್ಳಿ ಡೇಟಸ್. ಅಂಡ್ ಮೇನ್ ಥಿಂಗ್ ತಾತ್ಕಾಲಿಕ ರಿಸಲ್ಟ್, ಫೈನಲ್ ರಿಸಲ್ಟ್ ಅಂತ ಎರಡು ಕೂಡ ಘೋಷಣೆ ಕೂಡ ಮಾಡ್ತಾ ಇದ್ದಾರೆ. ನೋಡ್ಕೊಂಡು ನಿಮಗೆ ಯಾವ ಕಾಲೇಜ್ ಇಷ್ಟ ಇದೆ ಅದನ್ನು ಕೂಡ ನೋಡ್ಕೊಂಡು ನೀವು ಆಪ್ಷನ್ ಕೂಡ ಮಾಡಿ. ಎಲ್ಲಾ ರೀತಿ ಮಾಹಿತಿಗಳು ಕೂಡ ನಿಮಗೆ ಗೊತ್ತಿರುತ್ತೆ. ಏನೆಲ್ಲ ಮಾಡಬೇಕು, ಯಾವ ಕಾಲೇಜಸ್ ಆಡ್ ಮಾಡಬೇಕು ಎಲ್ಲ ನಿಮಗೆ ಆಲ್ರೆಡಿ ನಿಮಗೆ ಐಡಿಯಾ ಬರುತ್ತೆ. ಅದನ್ನ ನೋಡ್ಕೊಂಡು ನೀವು ನಿಮ್ಮ ಆಯ್ಕೆಗಳನ್ನ ಕೂಡ ಮಾಡಿ. ನಿಮ್ಮ ಪೋಷಕರು ಪೇರೆಂಟ್ಸ್ ಗಳನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಮಾಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.